ಮಾತಾಡುವ ವಿಚಾರಗಳೆಲ್ಲವೂ ಭೌತಿಕ, ಅದು ಆಧ್ಯಾತ್ಮಿಕ ಆಗುದಿಲ್ಲ. ಅನುಭವಿಸುವ ವಿಚಾರ ಎಲ್ಲವೂ ಆಧ್ಯಾತ್ಮಿಕವೇ, ಅದು ಲೌಕಿಕ ಆಗುವುದು. ಅದು ಅನುಭವಿಸು ಆಧ್ಯಾತ್ಮಿಕ ಅಂತೇಳಿ ಸತ್ಯವನ್ನು ತಿಳಿಯುವುದು. ನಿಂಗೊಂದು ಜ್ವರ ಬಂದರೆ ನೀನೇ ಅನುಭವಿಸ್ಬೇಕು, ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ನೀನು ಮಾಡಿದ ಸಂಪಾದನೆ 10 ಜನಕ್ಕೆ ಕೊಡ್ಬೋದು, ಅದು ಋಣ, ಸಾಲ ಕೊಟ್ಟೆ ಆಗಬೇಕು ನೀನು ಮಾಡಿದ ಸಂಪಾದನೆಯಲ್ಲಿ. ಆದರೆ ನಿನಗೆ ಅಂತೇಳಿ ಒಂದು ಇರ್ತದೆ ಅಲ್ವಾ, ಅದು ನಿನ್ನದೇ, ಅದು ಕರ್ಮ, ಅದು ಅನುಭವಿಸಿ ಆಗಬೇಕು. ಇಂಥವ್ರ ಜೊತೆ ಇರಬೇಕು, ಇಂಥವ್ರ ಜೊತೆ ಪಳಗಬೇಕು, ಇಂಥವ್ರ ಜೊತೆ ಮದುವೆ ಆಗಬೇಕು, ಇಂಥವ್ರಿಗೆ ಅಪ್ಪ ಆಗಬೇಕು, ಇದೆಲ್ಲ ಕರ್ಮಕ್ಕೆ ಸಂಬಂಧಪಟ್ಟದ್ದು. ಈ ಕರ್ಮವನ್ನು ಮುಂದುವರಿಸಿಕೊಂಡು ಹೋಗುದು ಋಣ. ಅರ್ಥ ಆಯ್ತಲ್ವಾ? ಈ ಕರ್ಮಕ್ಕೆ ಒಂದು ಹಗ್ಗ ಹಾಕಿದ್ದಾನೆ ಭಗವಂತ, ಎಳಿತಾ ಇರ್ತಾನೆ. ಆ ಕರ್ಮಕ್ಕೆ ಹಾಕಿದ ಹಗ್ಗದ ಹೆಸರೇ ಋಣ ಅಂತೇಳಿ. ಅದು ಎಳಿತದೆ, ಅದು ಎಲ್ಲಿಗೆ ಬೇಕು ಅಲ್ಲಿಗೆ ಎಳಿತದೆ. ಈ ಕಡೆ ಹೆಂಡತಿ ಹತ್ರ ಎಳಿತದೆ, ಈ ಕಡೆ ಮಕ್ಕಳ ಹತ್ರ ಎಳಿತದೆ, ಈ ಕಡೆ ವ್ಯಾಪಾರದ ಹತ್ರ ಎಳಿತದೆ, 1000 ಕಡೆ ಎಳಿತದೆ. ಅಲ್ಲಿಗೆ ನಿಲ್ಲುವುದಿಲ್ಲ ಅಂತ ಹೇಳಿದ. ಆ ಋಣವನ್ನು ಸರಿಯಾಗಿ ಮುಗಿಸಿದ್ರೆ, ಆ ಋಣ ಮುಗೀತ ಕೂಡ್ಲೆ ಈ ಪ್ರಪಂಚದಲ್ಲಿ ಕೆಲಸ ಇಲ್ಲ, ಹೋಗುದೇ. ಋಣ ಮುಗೀತು, ಕಟ್. ನಾವು ಹೇಳ್ತೇವೆ, ಅಯ್ಯೋ ನನ್ನ ಅಪ್ಪ, ನನ್ನ ಅಮ್ಮ, ನನ್ನ ಹೆಂಡತಿ ಅವರು ಸತ್ತು ಹೋದ್ರು ಅಂತೇಳಿ. ಇಲ್ಲ, ಋಣ ಮುಗೀತು, ನಮ್ಮ ಲೆಕ್ಕಾಚಾರ ಕ್ಲಿಯರ್ ಆಯ್ತು, ನಮ್ಮನ್ನು ಬಿಟ್ಟು ಹೋದ್ರು, ಮುಗೀತು. ಇದೇ ರೀತಿ ಎಲ್ಲ ಸಂಬಂಧವು ಇದೇ ರೀತಿ. ಅವರವರ ಲೆಕ್ಕಾಚಾರ ಮುಗಿದ ಕೂಡಲೇ ಎಂತ ಫ್ರೆಂಡ್ಶಿಪ್ ಆದ್ರೂ ಕಟ್ ಆಗ್ತದೆ, ಎಂತ ರಿಲೇಶನ್ಶಿಪ್ ಇದ್ರೂ ಕಟ್ ಆಗ್ತದೆ. ಅವರವರ ಲೆಕ್ಕಾಚಾರ ಮುಗೀತು ಅಂತ ಹೇಳಿದ ಕೂಡಲೇ ಆ ಲೆಕ್ಕಾಚಾರದಲ್ಲಿ ಇರುವಾಗ ಉಂಟಲ್ಲ, ಅದು ಬಹಳ ಪವಿತ್ರವಾಗಿ ಕಾಣ್ತದೆ. ಒಂದು ಲವರ್ ಆಗಿರ್ಬೋದು, ಒಂದು ಅಫೇರ್ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅಲ್ಲ ಯಾವುದೇ ಬಾಂಧವ್ಯ ಆಗಿರ್ಬೋದು. ಅರ್ಥ ಆಯ್ತಾ? ಆ ಋಣ ಇರುವಲ್ಲಿವರೆಗೆ ಅದು ಬಹಳ ಶ್ರೇಷ್ಠವಾಗಿ ಕಾಣ್ತದೆ. ಆ ಋಣ ಮುಗಿತ ವಿಷಯವೇ ಇಲ್ಲ. ಜೀವನದಲ್ಲಿ ನಾವು ಎಷ್ಟೋ ಜನರನ್ನು ಸ್ಪಂದಿಸ್ತೇವೆ, ಎಷ್ಟೋ ಜನರೊಟ್ಟಿಗೆ ಪಳಗುತ್ತೇವೆ, ದಿಢೀರಂತ ಕಟ್ಟಾಗ್ತದೆ. ಮತ್ತೆ ನೋಡುವಾಗ 10 ವರ್ಷ ಎಲ್ಲ ಆಗ್ತದೆ. 10 ವರ್ಷ ಆಯ್ತು ನಿಮ್ಮನ್ನು ನೋಡಿ ಅಂತ. 10 ವರ್ಷದಿಂದ ಮುಂಚೆ ಅಷ್ಟು ಅನ್ಯೋನ್ಯವಾಗಿದ್ರು, ಯಾವುದೇ ಫೋನ್ ಕಾಲ್ಸ್ ಎಲ್ಲ ಯಾವುದಿಲ್ಲ. ದಿಢೀರ್ ಎಲ್ಲೋ ಒಂದು ಸಿಗುವಾಗ ಹೇಳ್ತೇವೆ, ಆಗ ಋಣ ಅಲ್ಲಿಗೆ ಮುಗೀತು. ಪುನಃ ಯಾವುದೊಂದು ರೀತಿಯಲ್ಲಿ ಅದು ಹಳೆಯ ನೆನಪಿಗೆ ಬೇಕು, ಒಂದ್ಸಲ ಕಾಂಟ್ಯಾಕ್ಟ್ ಆಗ್ತದೆ. ಒಂದ್ಸಲ ಕಟ್ಟಾದ ಋಣ ಪುನಃ ಮುಂದುವರಿಯುವುದಿಲ್ಲ. ಹಾಗೆ ಟೋಟಲ್ ಆಗಿ ಈ ಜನ್ಮದ ಒಂದು ಋಣ ಮುಗಿಯುವಾಗ ಅವನಿಗೆ ಡೆತ್. ಈ ಭೂಮಿಯ ಋಣ ಮುಗಿತಾ ಈ ಭೂಮಿಯಲ್ಲಿ ಇರ್ಲಿಕ್ಕೆ ಆಗುದಿಲ್ಲ, ಹೋಗ್ಲೇಬೇಕು. ಭೂಮಿಯ ಋಣ ಮುಗಿದ ಕೂಡಲೇ ಭೂಮಿಯ ಒಳಗೆ ಹೋಗಬೇಕು. ಎಲ್ಲ ಈ ಪಂಚಭೂತದಲ್ಲಿ ಎಲ್ಲ ಒಂದು ಕಡೆ ಐಕ್ಯ ಅಲ್ವಾ? ಪುನಃ ಮುಂದಿನದು ಸ್ಟಾರ್ಟ್ ಆಗ್ತದೆ. ನೀನು ಏನು ಮಾಡಿದ್ದಿ ಈ ಜನ್ಮದಲ್ಲಿ ಅದು ಮುಂದೆಗೆ ಪಯಣ. ಆ ಮುಂದಿನ ಪಯಣ ಚೆನ್ನಾಗಿರ್ಲಿ ಅಂತೇಳಿ ಗುರುಗಳಿರು. ಮತ್ತೆ ಪ್ರೆಸೆಂಟ್ ಸಿಚುವೇಶನ್ ಗುರುಗಳಿಲ್ಲ. ನೀವು ಯಾವುದೇ ಪೂಜೆ ಪುನಸ್ಕಾರ, ಯಾವುದೇ ಧ್ಯಾನ ಯೋಗ ಅಲ್ಲ ಏನೋ ಮಾಡಿದ್ರು ಕೂಡ ಅದು ಎಲ್ಲವೂ ಅಡ್ವಾನ್ಸ್ ಬರ್ತ್, ಮುಂದಿನ ಬರ್ತ್ಗೆ ಬೇಕಾಗಿ ಇದೆಲ್ಲ ಮಾಡೋದು. ಈ ಜನ್ಮದಲ್ಲಿ ಅನುಭವಿಸಿ ಆಗ್ಬೇಕು, ಬೇರೆ ದಾರಿಯಲ್ಲಿ. ಇದು ಆಲ್ರೆಡಿ ಪಡ್ಕೊಂಡು ಬಂದ ಆಗಿದೆ, ಇದನ್ನು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಅರ್ಥ ಆಯ್ತಾ? ಇದನ್ನು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಗ ಯಾಕೆ ಈ ಬರ್ತ್? ಇಲ್ಲಿ ನಿಲ್ಲುವುದಿಲ್ಲಪ್ಪ, ಇದು ಮುಂದೆ ಸಾಗ್ತದೆ ಅಂತ ಹೇಳ್ತಾರೆ. ಇದು ಮುಂದೆ ಸಾಗಿ ಹರಿಯುವ ನೀರು ಹೋಗಿ ಸಮುದ್ರಕ್ಕೆ ಸೇರಿದಾಗಿ ಇದು ಮುಂದೆ ಹೋಗ್ತಾನೆ ಇರ್ತದೆ. ಈ ಜನ್ಮ ಎಂಬುದು ಇಲ್ಲಿ ನಿಲ್ಲುವುದಿಲ್ಲ. ಇಲ್ಲಿಂದ ಮುಂದೆ ಹೋಗ್ತದೆ, ಇಲ್ಲಿ ನಿಲ್ಲುವುದಿಲ್ಲ, ಅಲ್ಲಿಂದ ಮುಂದೆ ಹೋಗ್ತದೆ, ಅಲ್ಲಿ ನಿಲ್ಲುವುದು, ಅಲ್ಲಿಂದ ಮುಂದೆ ಹೋಗ್ತದೆ. ಯಾವುದೋ ಒಂದು ಜನ್ಮದ ಪುಣ್ಯ ನಿಮ್ಮನ್ನು ಎತ್ತರ ಸ್ಥಾನದಲ್ಲಿ ಕೂತ್ಕೊಳಿಸ್ತದೆ. ಇಷ್ಟೇ ಹೇಳು. ಆಗ ತನ್ನ ಕೂಡಿದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿ, ಈ ಕ್ಷಣ ನಿಮ್ಮದು. ಈ ಕ್ಷಣ ನಿಮ್ಮದು ಅಂತಾಗುವ ಕೂಡಿದಷ್ಟು ಒಳ್ಳೆಯದನ್ನೇ ಮಾಡ್ತಾ ಹೋಗಿ. ಎಷ್ಟು ಒಳ್ಳೇದು ಮಾಡ್ಲಿಕ್ಕೆ ಆಗುತ್ತೆ ಅಷ್ಟು ಒಳ್ಳೇದು ಮಾಡಿಕೊಂಡು ಹೋಗಿ. ವೆರಿ ಸಿಂಪಲ್. ಇದೇ ಆಧ್ಯಾತ್ಮಿಕ. ನೀನು ಒಬ್ಬರಿಗೆ ಏನೋ ಒಂದು ಒಳ್ಳೇದು ಮಾಡಿದಾಗ ನಿಂಗೊಂದು ಸಂತೋಷ ಆದ್ರೆ ನಿಂಗೆ ಆತ್ಮಕ್ಕೆ ತೃಪ್ತಿ ಆಯ್ತು ಅಂತ ಅರ್ಥ. ಏನೋ ಒಂದು ಅವ್ರ ಕಷ್ಟ ಕಾಲದಲ್ಲಿ ಹೋಗಿ ನಾನು ಅವ್ರಿಗೆ ಏನೋ ಒಂದು ಸಹಾಯ ಮಾಡಿದೆ, ನನ್ನಿಂದ ಏನೋ ಒಂದು ಭಗವಂತ ಮಾಡಿಸಿದ, ನನಗೆ ತೃಪ್ತಿ ಉಂಟು ಅಂತ ಹೇಳಿದ್ರೆ ಅದು ಆತ್ಮ ಉನ್ನತ ಸ್ಥಿತಿಗೆ ಹೋಗ್ತಾ ಉಂಟು ಅಂತ ಅರ್ಥ. ನಾನು ಮಾಡಿದೆ, ನನ್ನಿಂದಾಗಿ ಅವ ಇದ್ದಾನೆ, ನಾನು ಅವನಿಗೆ ಕೆಲಸ ಕೊಟ್ಟೆ, ನಾನು ಸಾಕಿದೆ, ನನ್ನಿಂದ ಆಯ್ತು ಅಂತ ಹೇಳ್ತಾನಲ್ಲ, ಇದು ಇದ್ದದನ್ನು ಕಳೆದುಕೊಳ್ಳು. ಭಗವಂತ ಸ್ಥಿತಿ ಕೊಟ್ಟದ್ದನ್ನು ಇವ ಅರ್ಥ ಮಾಡಿಕೊಳ್ಳದೆ ಅಹಂಕಾರದಲ್ಲಿ ಎಲ್ಲವನ್ನು ಅಳಿಸ್ತಾರೆ. ಒಬ್ಬ ಓಂಕಾರದಲ್ಲಿ ಹೋಗ್ತಾನೆ. ಏನೋ ನಮ್ಮಿಂದಾಗಿ 4 ಜನ ಚೆನ್ನಾಗಿದ್ದಾರಲ್ಲ,
ಅವನ ಇಚ್ಛೆ ಇಲ್ಲದಿದ್ದು ಸಾಧ್ಯ ಇಲ್ಲ. ಏನೋ ಒಂದು ಒಳ್ಳೇದಾಗಲಿ, ಸಂತೋಷವಾಗಿರಲಿ, ನಮ್ಮ ಡ್ಯೂಟಿ ನಾವು ಮಾಡಿದ್ದೇವೆ. ನಮಗೆ ಯಾವುದೇ ರೀತಿಯ ಹೆಸರು, ಯಾವುದೇ ರೀತಿಯ ಒಂದು ಗೌರವ ಯಾವುದು ಬೇಡ ನಮಗೆ. ಯಾಕೆ ಅವ್ರಿಗೆ ಗೊತ್ತಿದೆ ನಾವಿಲ್ಲಿ ಶಾಶ್ವತ ಅಲ್ಲ ಅಂತ. ನೀನು ಶಾಶ್ವತ ಅಲ್ಲ ಅಂತ ಗೊತ್ತಿದೆ. ಹಾರಾಡಿದ್ರೆ ಎಷ್ಟು ಸಮಯ ಹಾರಾಡಬಹುದು? ಸ್ವಲ್ಪ ಸಮಯ ಹಾರಾಡಬಹುದು. ಎಷ್ಟು ಎತ್ತರಕ್ಕೆ ಹಾರಾಡುವ ಪಕ್ಷಿ ಒಂದು ಗರುಡನೇ ಆದರೂ ಒಂದಲ್ಲ ಒಂದು ಸಮಯಕ್ಕೆ ಲ್ಯಾಂಡ್ ಆಗಲೇಬೇಕು. ಎಲ್ಲೊಂದು ಕಡೆ ಕೂತ್ಕೊಳ್ಳೇಬೇಕು. 24 ಗಂಟೆ ಹಾರಾಡಿಕೊಂಡೇ ಇರ್ಲಿಕ್ಕೆ ಆಗುದಲ್ಲ. 24 ಗಂಟೆ ಹಾರಾಡ್ಲಿಕ್ಕೆ ಆಗುದಲ್ಲ. ಇದು ಸತ್ಯ ಅಲ್ವ? ಅದನ್ನೇ ಹೇಳು. ಒಳ್ಳೆ ಸೂಕ್ಷ್ಮ ಬುದ್ಧಿ ಬೇಕು ಮನುಷ್ಯನಿಗೆ. ಸತ್ಯದ ಅರಿವಿರಬೇಕು. ಆ ಸತ್ಯದ ಅರಿವಿರುವಾಗ ಅದು ಏನಾಗ್ತದೆ, ಎಲ್ಲಿಗೆ ಹೋಗಿ ಮುಟ್ಟುತ್ತದೆ ಅಂತೇಳಿ ಯಾರಿಗೂ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ತುಂಬಾ ಕಷ್ಟ. ಈ ಸತ್ಯ ಎಂಬುದು ಬಹಳ ಕಹಿ, ಹೇಳಲಿಕ್ಕೆ ತುಂಬಾ ಸುಲಭ. ಪ್ರತಿಯೊಬ್ಬರ ಜೀವನವೇ ಸತ್ಯ ಅಂತ ಅರ್ಥ ಮಾಡಿಕೊಂಡ್ರೆ ಅಲ್ಲಿ ದುಃಖ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಪ್ರತಿಯೊಬ್ಬರ ಜೀವನ ಸತ್ಯ ಅಂತ ಅರ್ಥ ಮಾಡಿಕೊಂಡ್ರೆ ಅಲ್ಲಿ ದುಃಖ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಅರ್ಥ ಮಾಡ್ಲಿಕ್ಕೆ ಕಷ್ಟ ಅಂತ ಹೇಳಿದ್ರು. ಈ ಅರ್ಥ ಆಗಬೇಕಾದ್ರೆ ಅಷ್ಟು ವಿಷಯವನ್ನು ಸಹಿಸಿಕೊಳ್ಳಬೇಕು. ಯಾಕೆ ಹುಟ್ಟುತ್ತೇವೆ ನಾವು? ಯಾಕೆ ಜನ್ಮ ಬಂತು? ಇದು ನಂಬಬಹುದಾ? ಇದು ನಂಬುವಂತ ವಿಚಾರವ? ಈ ಪೂರ್ವಜನ್ಮ, ಈ ಜನ್ಮ, ಮುಂದಿನ ಜನ್ಮ, ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಕರ್ಮ, ಋಣ, ಆತ್ಮ, ಜೀವಾತ್ಮ, ಪರಮಾತ್ಮ, ಇದೆಲ್ಲ ನಂಬುವ ವಿಚಾರವ ಅಂತೇಳಿ ಕೆಲವು ಥಾಟ್ಸ್ ಬರ್ತದೆ. ಎಂಥದ್ದಿಲ್ಲಪ್ಪ, ಸುಮ್ಮನೆ ಹೋಗ್ತಾ ಇರು ಅಂತ ಹೇಳುವವರು ಇದ್ದಾರೆ. ಯಾವ ದೇವರು ಇಲ್ಲ, ಯಾವ ಆತ್ಮವೂ ಇಲ್ಲ, ಯಾವ ಜನ್ಮವೂ ಇಲ್ಲ, ಯಾವುದೂ ಇಲ್ಲ ಇಲ್ಲಿ. ಏನೋ ಹುಟ್ಟಿದ್ದೇವೆ, ಅನುಭವಿಸಬೇಕು, ಸಂತೋಷವಾಗಿರ್ಬೇಕು, ಹೋಗಬೇಕು, ಇಷ್ಟರಲ್ಲಿ ಅವರು ನಿಂತಿದ್ದಾರೆ. ಇದನ್ನು ಇನ್ನೂ ಸೂಕ್ಷ್ಮಗೊಳಿಸಿದ್ರೆ ಎಲ್ಲವೂ ಸತ್ಯ ಅಂತ ಅನಿಸ್ತದೆ. ನಾವು ನೋಡೋ ಎಲ್ಲ ವಿಚಾರಗಳು ಸತ್ಯ ಅಂತೇಳಿ ಕಾಣ್ತದೆ ಸೂಕ್ಷ್ಮಗೊಳಿಸಿದ್ರೆ. ಹೇಗೆ ಬಂದೆ, ಎಲ್ಲಿಂದ ಬಂದೆ, ಯಾಕೆ ಬಂದೆ, ಯಾಕೆ ಈ ಥಾಟ್ಸ್ ಬಂತು, ಯಾಕೆ ನಾನು ಪೂಜೆ ಮಾಡಬೇಕು, ಯಾಕೆ ನಾನು ಮಂತ್ರ ಹೇಳಬೇಕು, ಯಾಕೆ ನಾನು ಬ್ರಾಹ್ಮಣ ಜನ್ಮದಲ್ಲಿ ಹುಟ್ಟಿ ಬರಬೇಕು. ಬ್ರಾಹ್ಮಣ ಜನ್ಮ ಅಂದರೆ ಜಾತಿಯನ್ನು ಹೇಳ್ತಾರಲ್ಲ, ಗೊತ್ತಾಯ್ತಲ್ವ? ಆ ಜ್ಞಾನದ ಸ್ಥಿತಿಯಲ್ಲಿ ಗೊತ್ತಾಯ್ತಲ್ವ? ಯಾರೊಬ್ಬ ಬ್ರಹ್ಮಜ್ಞಾನವನ್ನು ತಿಳಿದ್ದಾನೋ ಅವನೇ ಬ್ರಾಹ್ಮಣ ಅಂತೇಳಿ ಗೊತ್ತಾಯ್ತಾ? ಆ ಬ್ರಹ್ಮಜ್ಞಾನ ಯಾರಿಗೊಬ್ಬನಿಗೆ ಉಂಟೋ ಅವನು ಬ್ರಾಹ್ಮಣ, ಮುಗಿತಲ್ಲಿ. ಮತ್ತೆ ಜನಿಯವರು ಹಾಕಿದವರು ಬ್ರಾಹ್ಮಣರಾಗುವುದಿಲ್ಲ, ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರು ಬ್ರಾಹ್ಮಣರಾಗುವುದಿಲ್ಲ. ಈ ಸತ್ಯವಾದ ವಿಚಾರ. ಯಾರೊಬ್ಬ ಸತ್ಯವನ್ನು ತಿಳಿದಿದ್ದಾನೋ, ಯಾರೊಬ್ಬ ಪ್ರೀತಿಯ ಮಾರ್ಗದಲ್ಲಿ ಹೋಗ್ತಾನೋ, ಯಾರೊಬ್ಬ ತನ್ನಲ್ಲಿರುವ ಒಳ್ಳೊಳ್ಳೆ ವಿಚಾರವನ್ನು ಹಂಚುತ್ತಾನೋ ಅವನಿಗೊಂದು ಶ್ರೇಷ್ಠವಾದ ಒಂದು ಸ್ಥಿತಿ ಉಂಟು ಈ ಭೂಮಿಯಲ್ಲಿ, ಎತ್ತರದ ಸ್ಥಿತಿ ಉಂಟು. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳುದು. ಜನ್ಮದ ರಹಸ್ಯ ತಿಳಿಬೇಕು ಅಂದ್ರೆ ಸ್ವರ್ಗ ತಿಳಿಲಿಕ್ಕೆ ಆಗುದಿಲ್ಲ. ಜನ್ಮದ ರಹಸ್ಯ ತಿಳಿತು ಅಂತೇಳಿ ಆಯ್ತು, ಜನ್ಮವೇ ಮುಗೀತಲ್ಲಿ. ಮತ್ತೆಂಥದ್ದಿಲ್ಲ ಅಲ್ಲಿ, ಮೋಕ್ಷಕ್ಕೆ ಹೋಗಿ ಸೇರ್ತದೆ ಡೈರೆಕ್ಟ್. ಜನ್ಮದ ರಹಸ್ಯ ತಿಳಿದ ಕೂಡಲೇ ಮತ್ತೆ ಬದುಕಲಿಕ್ಕೆ ಆಗುದಿಲ್ಲ, ಚಾನ್ಸೇ ಇಲ್ಲ. ಆದ ಕಾರಣ ಭಗವಂತ ಈ ಪ್ರಪಂಚ ಓಡಬೇಕು, ಪ್ರಪಂಚ ಚೆನ್ನಾಗಿರ್ಬೇಕು, ಪ್ರಪಂಚದ ಎಲ್ಲಾ ವಿಷಯಗಳು ನಡೀಬೇಕು ಅಂತೇಳಿ ಅದನ್ನು ಹುಟ್ಟಾಗಿ ಇಟ್ಟ. ಈ ಜನ್ಮದ ರಹಸ್ಯ ತಿಳಿಯುವುದು ಯಾವಾಗ? ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಇದಲ್ಲ ಜನ್ಮದ ರಹಸ್ಯ. ಪಾಸ್ಟ್ ಅನ್ನು ಹೇಳಿದ ಕೂಡಲೇ ಜನ್ಮದ ರಹಸ್ಯ ಗೊತ್ತಾಯ್ತು ಅಂತ ಹೇಳ್ತಾರೆ, ಸಾಧ್ಯನೇ ಇಲ್ಲ. ಅದರ ಪಾಸ್ಟ್ ಇನ್ನೊಂದು ಉಂಟು, ಅದರ ಪಾಸ್ಟ್ ಇನ್ನೊಂದು ಉಂಟು. ಹಾಗೆ ಜನ್ಮದ ರಹಸ್ಯ ತಿಳಿಬೇಕಾದ್ರೆ ಮೂಲಕ್ಕೆ ಹೋಗಿ ಮುಟ್ಟಬೇಕು. ಅಲ್ಲಿಗೆ ಹೋಗಿ ಮುಟ್ಟುವಾಗ ಅಲ್ಲಿ ಮತ್ತೆ ಸಿಗುವುದು ಏನಿಲ್ಲ, ಶೂನ್ಯ. ಒಳಗೆ ಹೋದ್ರೆ ಓದದ್ದೇ ಆಚೆ. ಮತ್ತೆ ಅದು ಎಲ್ಲಿಗೆ ಹೋಯ್ತು, ಏನಾಯ್ತು ಅಂತ ಇಲ್ಲ, ಲೆಕ್ಕಾಚಾರಕ್ಕೆ ಸಿಗುವುದಿಲ್ಲ. ಆದ್ರೆ ಅದು ಎಲ್ಲರೊಟ್ಟಿಗಿರ್ತದೆ. ಜನ್ಮದ ರಹಸ್ಯ ತಿಳಿದುಕೊಂಡ್ರೆ ಎಲ್ಲರೊಟ್ಟಿಗಿರ್ತದೆ. ಟೋಟಲ್ ಬ್ರಹ್ಮಾಂಡ ವ್ಯಾಪಿಸಿರ್ತದೆ ಅದು. ಆ ಬ್ರಹ್ಮಾಂಡವೇ ವ್ಯಾಪಿಸಿರುವ ಸ್ಥಿತಿಗೆ ಮೋಕ್ಷ ಸ್ಥಿತಿ ಅಂತ ಹೇಳಿ. ಅದು ಯಾವುದೇ ರೂಪವಾಗುವುದಿಲ್ಲ, ಎಲ್ಲ ರೂಪಗಳಿಗೆ ಬೇಕಾಗ್ತದೆ, ಎಲ್ಲ ಜೀವರಾಶಿಗಳಿಗೆ ಬೇಕಾಗ್ತದೆ. ಅದು ಪಂಚಭೂತಗಳಿಗೆ ಒಂದಾಗಿ ನಿಲ್ತದೆ. ಕೊನೆಗೆ ನೀರಾಗಿ ನಿಲ್ತದೆ, ಅಗ್ನಿಯಾಗಿ ನಿಲ್ತದೆ, ಮಣ್ಣಾಗಿ ನಿಲ್ತದೆ, ಆಕಾಶ ಆಗಿ ನಿಲ್ತದೆ, ಗಾಳಿಯಾಗಿ ನಿಲ್ತದೆ, ಎಲ್ಲಾ ರೀತಿಯಲ್ಲಿ ನಿಲ್ತದೆ. ಯಾವ ರೀತಿ ಬೇಕಾದ್ರೆ ಪರಿವರ್ತನೆ ಮಾಡಬಹುದು. ಇನ್ನು ಅದರಿಂದಲೂ ಸೂಕ್ಷ್ಮವಾಗಿ ಹೋಗಿಬಿಟ್ರೆ
ಅದು ಮತ್ತೆ ಮುಗೀತು ಅಂತೇಳಿ ಅರ್ಥ. ಅಲ್ಲಿ ಒಂದು ಜೀವ ಬೇಕಲ್ಲ, ಅದೆಲ್ಲ ಶ್ರೇಷ್ಠ ಜೀವಗಳಲ್ಲ, ಅದೆಲ್ಲ ಶ್ರೇಷ್ಠ ಸ್ಥಿತಿ ಅಲ್ವ ಪಂಚಭೂತ ಅಂತ. ಅದನ್ನು ವರ್ಣಿಸ್ಲಿಕ್ಕೆ ಸಾಧ್ಯ ಉಂಟಾ? ಒಂದು ಗಾಳಿಯನ್ನು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ? ಇದೆಲ್ಲ ಸಿಲಿಂಡರ್ ಗಾಡಿ ಎಲ್ಲ 60 ಮಾತ್ರ, ಆಕ್ಸಿಜನ್ ಇದೆಲ್ಲ, ಇದೆಲ್ಲ ಟೆಂಪರರಿ ಅಲ್ಲ. ಎಷ್ಟು ಹೊತ್ತು ಉಂಟು? ಮನುಷ್ಯ ರಿಯಲ್ ಆಗಿ ಉಸಿರಾಡುವಾಗ ಅದ್ರಲ್ಲಿ ಉಸಿರಾಡ್ಲಿಕ್ಕೆ ಆಗ್ತದೆ? ಈ ಗಾಳಿ ಹೇಗೆ ಸೃಷ್ಟಿಯಾಯಿತು? ಈ ನೀರು ಹೇಗೆ ಸೃಷ್ಟಿಯಾಯಿತು? ಈ ಅಗ್ನಿ ಹೇಗೆ ಸೃಷ್ಟಿಯಾಯಿತು? ಈ ಮಣ್ಣು ಹೇಗೆ ಸೃಷ್ಟಿಯಾಯಿತು? ಈ ಆಕಾಶ ಹೇಗೆ ಸೃಷ್ಟಿಯಾಯಿತು? ಈ ಸೂರ್ಯ ಹೇಗೆ ಸೃಷ್ಟಿಯಾದ? ಈ ಚಂದ್ರ ಹೇಗೆ ಸೃಷ್ಟಿಯಾದ? ಯಾಕೆ ಬೇಕಾಗಿ ಆದ? ಈ ಸೂರ್ಯಚಂದ್ರ ಮನುಕುಲಕ್ಕೆ ಮಾತ್ರ ಯಾಕೆ ಅದು ಉಳಿತು? ಈ ಮನುಕುಲದಲ್ಲಿ, ಈ ಭೂಲೋಕದ ಎಲ್ಲಾ ಜೀವರಾಶಿಗಳಿಗೂ ಅವನ ಒಂದು ಆಶೀರ್ವಾದ ಇರಲೇಬೇಕು. ಯಾವುದು? ಸೂರ್ಯನ ಮತ್ತು ಚಂದ್ರನದು, ಅಪ್ಪ ಅಮ್ಮಂದು. ಅವರ ಆಶೀರ್ವಾದ ಇಲ್ಲದೆ ಇಲ್ಲಿ ಯಾವುದು ನಡೆಯುವುದಿಲ್ಲ. ಅಲ್ವಾ? ಆಗ ಸೂರ್ಯ ಅಂತ ಹೇಳಿದ್ರೆ ಮನಸ್ಸು ಅಲ್ವಾ? ವಿಷಯಗಳು ಯಾವ ರೀತಿ ಮನಸ್ಸಾಗ್ತದೆ? ಚಂದ್ರನಾಗಿ ಮನಸ್ಸಾಗ್ತದೆ. ಸೂರ್ಯನಿಂದ ಬಂದದ್ದು ಮನಸ್ಸು ಅಂತ ಹೇಳುದು. ಆ ಸೂರ್ಯ ಅಂದ್ರೆ ಆತ್ಮ. ಆತ್ಮದಿಂದ ಹೊರಗೆ ಬಂದು ದೂರ ನಿಂತಾಗ ಅದು ಮನಸ್ಸಾಯ್ತು. ಹೇಳಿದತ್ತಾಯ್ತಾ? ಸೂರ್ಯ ಅಂದ್ರೆ ಆತ್ಮ. ಈ ಆತ್ಮದ ಒಳಗೊಂದು ಮನಸ್ಸು ದೂರ ಬಂದು ನಿಲ್ತದೆ. ಹೇಳಿದತ್ತಾಯ್ತಾ? ಮನಸ್ಸು ಅದು ಯಾವುದು? ಸೂರ್ಯ. ಆ ಮನಸ್ಸು ಚಂದ್ರನಾಗಿ ಪರಿವರ್ತನೆ. ಆಗ ಆತ್ಮದೊಳಗೆ ಮನಸ್ಸು, ಆ ಮನಸ್ಸು ಆತ್ಮ ಸೇರಿ ಜೀವಾತ್ಮ. ಜೀವಾತ್ಮ ಅಂದ್ರೆ ಭೂಮಿ. ಇದು ಟ್ರಯಾಂಗಲ್. ಅರ್ಥ ಆಯ್ತಲ್ಲ? ಸೂರ್ಯ ಪರಮಾತ್ಮ, ಎಲ್ಲರಿಗೂ ಮುಖ್ಯವಾದವ. ಆ ಪರಮಾತ್ಮೆಯಿಂದ ಹೊರಗೆ ಬಂದದ್ದು ಮಾಯೆ. ಮಾಯೆ ಅಂದ್ರೆ ಚಂದ್ರ, ಮನಸ್ಸು. ಅರ್ಥ ಆಯ್ತಾ? ಅಲ್ಲಿ ನಿಂತಿತ್ತು. ಇದು ಎರಡು ಸೇರಿತ್ತು, ಎರಡು ಮಿಲನ ಆಯಿತು. ಅಲ್ಲಿ ಒಂದು ಜೀವಾತ್ಮ ಸೃಷ್ಟಿಯಾಯಿತು, ಅದು ಭೂಮಿ. ಆದ ಕಾರಣ ಸೂರ್ಯನಿಂದ ಭೂಮಿ ಮೊದಲಿಗೆ ಬಂದರೂ ಕೂಡ ಭೂಮಿಯಿಂದ ಹೋಗಿ ಒಂದು ಚಂದ್ರ ಸೃಷ್ಟಿಯಾದ ನಂತರ ಭೂಮಿ ಪರಿಪೂರ್ಣ ಆದದ್ದು. ಆದ ಕಾರಣ ಚಂದ್ರನನ್ನು ಅಮ್ಮ, ಚಂದ್ರನನ್ನು ಮನಸ್ಸು, ಚಂದ್ರನನ್ನು ಅನೇಕ ರೀತಿಯಲ್ಲಿ ವರ್ಣಿಸಿದ್ರು, ಪವಿತ್ರತೆ ವರ್ಣಿಸಿದ್ರು. ಕೊನೆಗೆ ಪೌರ್ಣಮಿ ಚಂದ್ರ ಹಾಗೂ ಅದು ಪವಿತ್ರವಾಯಿತು ಅಂತೇಳಿ. ಜೀವನ, ಏರುಪೇರಿನ ಜೀವನ ಚಂದ್ರನಾಗಿ. ಮತ್ತು ಮನಸ್ಸು ಒಂದ್ಸಲ ಅಯ್ಯೋ ಹೋಗ್ತದೆ, ಕೆಳಗಿಳಿತದೆ, ಬೇಕು ಅಂತ ಹೇಳ್ತದೆ, ಬೇಡ ಅಂತ ಹೇಳ್ತದೆ, ಎಲ್ಲವೂ ಮಾಡ್ತದೆ. ಆತ್ಮ ಆಗಲ್ಲ, ಪ್ರಕಾಶವಾಗಿ ಇರ್ತದೆ. ಸೂರ್ಯನ ಬೆಳಕು ಬೀಳುವ ಕಾರಣದಾನೆ ಈ ಚಂದ್ರ ಕಾಣುದು. ಅದೇ ರೀತಿ ಈ ಆತ್ಮದ ಸ್ಥಿತಿ ಯಾವ ರೀತಿ ಉಂಟು, ಆತ್ಮ ಯಾವುದನ್ನು ಇದು ಮಾಡ್ತದೆ ಅಂತ ಹೇಳಿದ್ರೆ ಅದು ಮನಸ್ಸನ್ನು ಹೇಳ್ತದೆ. ಆ ಮನಸ್ಸು ಒಂದು ದಿನ ಒಂದಾಗ್ತದೆ. ಯಾವ್ದೊಟ್ಟಿಗೆ? ಆತ್ಮದೊಟ್ಟಿಗೆ ಒಂದಾಗುವಾಗ ಏನಾಗ್ತದೆ? ಕತ್ತಲಾಗ್ತದೆ, ಮನಸ್ಸಿಲ್ಲ, ಅಲ್ಲಿ ಶೂನ್ಯಕ್ಕೆ ಹೋಯ್ತು. ಅದೇ ಅಮಾವಾಸ್ಯೆ. ಆಕಾಶವನ್ನು ನೋಡಿ ತಿಳಿಬೋದಲ್ಲ, ಮನಸ್ಸು ಒಂದಾಗುವುದಾದ್ರೆ ಏನು? ಮನಸ್ಸು ಎಲ್ಲಿ ಹೋಗ್ತದೆ? ಮನಸ್ಸು ಅಲ್ಲಿ ಹೋದ್ರೆ ಏನಿಲ್ಲ, ಕತ್ತಲೆ, ಏನು ಕಾಣುದಿಲ್ಲ, ಏನು ಇಲ್ಲ, ಶೂನ್ಯ ಸ್ಥಿತಿ ಆಯ್ತು. ಆ ಮನಸ್ಸು ಸ್ವಲ್ಪ ಹೊರಗೆ ಬಂದ್ರೆ ಸ್ವಲ್ಪವೇ ಡೆವಲಪ್ ಆಗ್ತದೆ ಮನಸ್ಸು ಒಳಗೆ ಹೋದ್ರೆ ಐಕ್ಯ ಆಗುತ್ತೆ. ಈ ಸತ್ಯವನ್ನು ಇದರಲ್ಲೇ ತೋರಿಸ್ತಾನಲ್ಲ ಭಗವಂತ, ಇದರಲ್ಲಿ ಪ್ರಕೃತಿ ನಿಯಮದಲ್ಲಿ, ಆಕಾಶ ತತ್ವದಲ್ಲಿ. ಇದನ್ನು ಯಾಕೆ ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ? ಇದನ್ನು ಯಾಕೆ ನಾವು ತಿಳಿಯುವುದಿಲ್ಲ? ಇದು ಒಂದಾದ್ರೆ ಕತ್ತಲು, ಏನಿಲ್ಲ, ಶೂನ್ಯ. ಆ ಮನಸ್ಸು ಹೊರಗೆ ಬಂದ್ರೆ ಎಲ್ಲವೂ ಉಂಟು. ಹೇಳಿದಾಯ್ತು. ಭೂಮಿ ಅಂತಂದ್ರೆ ಜೀವಾತ್ಮ, ಸೂರ್ಯ ಅಂತ ಹೇಳಿದ್ರೆ ಪರಮಾತ್ಮ, ಚಂದ್ರ ಅಂತ ಹೇಳಿದ್ರೆ ಮನಸ್ಸು. ಈ ಮೂರರ ನಡುವಲ್ಲಿ ಇರುವುದು ಎಲ್ಲಾ ವಿಚಾರ. ಪರಮಾತ್ಮನಿಗೂ ಜೀವಾತ್ಮನಿಗೂ ಮನಸ್ಸಿಗೂ. ಈ ಮನಸ್ಸು ಎಂಬುದು ಇಲ್ಲಿ ದೊಡ್ಡ ಗೋಡೆ. ಈ ಮನಸ್ಸನ್ನು ದಾಟುವುದು ಅಷ್ಟು ಸುಲಭ ವಿಚಾರ ಅಲ್ಲ. ಈ ಮನಸ್ಸೇ ಒಳ್ಳೆಯದು ಮಾಡುದು, ಈ ಮನಸ್ಸೇ ಕೆಟ್ಟದು ಮಾಡುದು. ಎಲ್ಲವೂ ಮನಸ್ಸಿನಿಂದಲೇ ಆಗುದು. ಮನಸ್ಸು ಒಳಮುಖವಾದ ಒಂದು ರೀತಿ, ಮನಸ್ಸು ಹೊರಮುಖವಾದ ಇನ್ನೊಂದು ರೀತಿ. ಇಷ್ಟೇ ಹೇಳುದು. ಅರ್ಥ ಆಯ್ತಾ? ಇದನ್ನು ನಾವು ಸೇರಿಸಿದ್ರೆ ಈ ಟ್ರಯಾಂಗಲ್ ಆಗ್ತದೆ.
ಈ ಟ್ರೈಯಾಂಗಲ್ ವಿಷಯವನ್ನು ಸರಿಯಾಗಿ ಒಬ್ಬ ಅರ್ಥ ಮಾಡಿಕೊಂಡ್ರೆ ಆ ಟ್ರೈಯಾಂಗಲ್ ಅನ್ನು ಎರಡು ರೀತಿಯಲ್ಲಿ ಹೇಳಿದ್ದಾರೆ. ಒಂದು ಮೇಲ್ಮುಖವಾಗಿ ಹೇಳಿದರೆ, ಒಂದು ಕೆಳಮುಖವಾಗಿ ಹೇಳಿದ್ದಾರೆ. ಅದು ಶಿವಶಕ್ತಿಯ ರಹಸ್ಯ, ಮೇಲ್ಮುಖ ಮತ್ತು ಕೆಳಮುಖ. ಅರ್ಥಾಯ್ತಾ? ಶ್ರೀಚಕ್ರ ಬರೆಯುವ ಟ್ರಯಾಂಗಲ್ ಬರೀತಾರೆ, ಅದು ಕೆಳಮುಖ, ಒಂದು ಮೇಲ್ಮುಖ. ಅರ್ಥಾಯ್ತಾ? ಎರಡು ಉಂಟು ಅಂತ ಹೇಳಿ, ಆ ಕಡೆ ಸಂಸಾರ ಉಂಟು, ಈ ಕಡೆ ಜ್ಞಾನ ಉಂಟು. ಯಾವುದು ಬೇಕು ಅದು ನಿಂತಕ್ಕು. ನಿಜವಾಗಿ ಮೇಲ್ಮುಖವಾಗಿ ಹೋದ್ರೆ ಅದು ಕೆಳಮುಖವಾಗಿ ಬರಬೇಕು. ಕೆಳಮುಖವಾಗಿ ಬಂದರೆ ಅದು ಸೃಷ್ಟಿಗೆ ಪ್ರಾರಂಭವಾಯಿತು. ಮೇಲ್ಮುಖವಾಗಿ ಹೋದರೆ ಅದು ಪರಮಾತ್ಮನ ಸಾನ್ನಿಧ್ಯ ಸೇರ್ಲಿಕ್ಕೆ ಹೋಗುವಂಥದ್ದಾರಿ ಮೇಲ್ಮುಖ. ಕೆಳಮುಖ ಅಂತ ಹೇಳಿದ್ರೆ ಸೃಷ್ಟಿಯ ಉಗಮ. ಎಲ್ಲ ರೀತಿಯಲ್ಲಿ ಒಂದು ಸೃಷ್ಟಿ ಆಗ್ತಾನೆ ಹೋಗ್ಬೇಕು ಪ್ರಪಂಚದಲ್ಲಿ. ಅರ್ಥ ಆಯ್ತಾ? ಸೃಷ್ಟಿ ಆಗಬೇಕಂದ್ರೆ ಸುಮ್ಮನೆ ಸೃಷ್ಟಿ ಆಗುದಿಲ್ಲ. ಅರ್ಥ ಆಯ್ತಾ? ಒಂದು ಸೃಷ್ಟಿ ಆಗಬೇಕಂದ್ರೆ ಸುಮ್ಮನೆ ಸೃಷ್ಟಿ ಆಗುದಿಲ್ಲ. ಸೃಷ್ಟಿ ಆಗ್ಬೇಕಾದ್ರೆ ಎರಡು ಬೇಕೇ ಬೇಕು. ಒಂದು ಬೆಂಕಿ ಉರಿಬೇಕಾದ್ರೆ ಹಿಂದಿನ ಕಾಲದಲ್ಲಿ ಒಂದು ಕಲ್ಲನ್ನು ಉಜ್ಜಿ ಬೆಂಕಿ ಉರಿಸ್ತಾ ಇದ್ರು. ಅದಾಂತರ ಮರವನ್ನು ಉಪಯೋಗಿಸಿ ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಿ ಅದನ್ನು ಒಳ್ಳೆ ಮರ ತಿಕ್ಕಿ ಅದರಲ್ಲಿ ಬೆಂಕಿ ಬರ್ತಾ ಇತ್ತು. ಅರ್ಥ ಆಯ್ತಲ್ಲ? ಎರಡು ಸೇರಿದಾನೆ ಬೆಂಕಿ ಬರುದು, ಎರಡು ಸೇರಿದಾನೆ ಅಗ್ನಿ ಬರುದು, ಎರಡು ಸೇರಿದಾನೆ ನೀರಾಗುದು, ಎರಡು ಸೇರಿದಾನೆ ಗಾಳಿ ಆಗುದು. ಎಲ್ಲವೂ ಎರಡು ಸೇರಬೇಕು. ಎರಡು ಸೇರಿದ್ರೆ ಒಂದು ಸೃಷ್ಟಿ ಆಗ್ತದಲ್ಲ, ಅದೇ ಪವಿತ್ರ ಅಂತ. ಯಾವುದಕ್ಕೆ ಯಾವುದು ಸೇರಿ ಸೃಷ್ಟಿ ಆಯ್ತು ಅಂತ ಇಲ್ಲಿ ಗೊತ್ತಿಲ್ಲ. ಆದ್ರೆ ಒಂದಕ್ಕೊಂದು ಬಿಟ್ಟಿಲ್ಲದೆ ಉಂಟು. ಯಾವುದು? ಅಗ್ನಿ, ವಾಯು, ಜಲ. ಒಂದಕ್ಕೊಂದು ಬಿಟ್ಟಿಲ್ಲದೆ ಉಂಟು. ಜಲ ಆಗಬೇಕಾ? ಅದರೊಳಗೆ ಗಾಳಿ ಬೇಕು, ಅದರೊಳಗೆ ಅಗ್ನಿಯೂ ಬೇಕು. ವಾಯು ಆಗಬೇಕಾ? ಅದರೊಳಗೆ ಗಾಳಿಯೂ ಬೇಕು. ಅಲ್ಲ, ವಾಯು ಅಂದ್ರೆ ಗಾಳಿ ಅಲ್ವಾ? ಆ ಗಾಳಿಯೊಳಗೆ ನೀರು ಬೇಕು, ಅಗ್ನಿಯೂ ಬೇಕು. ಹೇಳಿದತ್ತೆ ಆಯ್ತಾ? ಒಂದು ಅಗ್ನಿ ಆಗಬೇಕಾ? ಅದರೊಳಗೆ ನೀರು ಬೇಕು, ಗಾಳಿಯೂ ಬೇಕು. ಇದ್ರೆ ಅಗ್ನಿ ಆಗೋದು. ಅಗ್ನಿ ಮೇಲ್ಮುಖವಾಗಿ ಹೋಗುವುದು, ನೀರು ಕೆಳಮುಖವಾಗಿ ಹೋಗುವುದು. ಈ ಅಗ್ನಿಯನ್ನು ಮತ್ತೆ ನೀರನ್ನು ಸೇರಿಸಿದ್ರೆ ಗೊತ್ತಾಗ್ತದೆ ಈ ಶ್ರೀವಿದ್ಯದ ರಹಸ್ಯ ಏನು ಅಂತೇಳಿ. ಅಗ್ನಿ ಯಾವತ್ತೂ ಮೇಲ್ಮುಖವಾಗಿ ಹೋಗುದು, ಜಲ ಯಾವತ್ತೂ ಕೆಳಮುಖವಾಗಿ. ಅರ್ಥ ಆಯ್ತಲ್ಲ? ಮೇಲ್ಮುಖವಾಗಿ ಹೋಗ್ಲಿಕ್ಕೂ ಕೆಳಮುಖವಾಗಿ ಬರ್ಲಿಕ್ಕೂ ಈ ನಡುವಲ್ಲಿ ಒಂದು ವಾಯು ಬೇಕು. ಈ ವಾಯು ಇಲ್ಲದೆ ಇದು ಮೇಲ್ಮುಖವಾಗಿ ಹೋಗುದಿಲ್ಲ, ಕೆಳಮುಖವಾಗಿ ಹೋಗುದು, ತಟಸ್ಥದಲ್ಲಿ ಇರ್ತದೆ. ಅಗ್ನಿ ಡೈರೆಕ್ಷನ್ ಯಾವತ್ತೂ ಮೇಲ್ಮುಖ, ಅದು ಕೆಳಮುಖವಾಗಲಿಕ್ಕೆ ಸಾಧ್ಯವಿಲ್ಲ. ಅಗ್ನಿ ಕೆಳಮುಖವಾಗಿ ಅರ್ದು ಬಿಟ್ರೆ ಏನಾಗುವುದು? ನಾಶ ಆಗುವುದು. ಮುಂದೆ ಒಂದು ದಿನ ಹೇಳಿದ್ದಾರೆ, ಸೂರ್ಯನ ಕಿರಣಗಳು ಅಗ್ನಿಯ ರೂಪದಲ್ಲಿ ಭೂಮಿಗೆ ಅಪ್ಪಳಿಸ್ಲಿಕ್ಕಿದೆ. ಆಗ ಯಾವ್ಯಾವ ಭೂಮಿ ಹೇಗೆಲ್ಲ ನಾಶ ಆಗಿ ಹೋಗ್ತದೆ ಗೊತ್ತಿಲ್ಲ ಅಂತೇಳಿ, ಅಂತ ಒಂದು ಸಿಚುವೇಶನ್ ಬರ್ತದೆ ಅಂತೇಳಿ. ಅಗ್ನಿ ಮೇಲ್ಮುಖವಾಗಿ ಹರಿದ್ರೆ ಅದು ಐಕ್ಯ ಆಗಿಕೊಳ್ತದೆ. ಅಗ್ನಿ ಹೋಗ್ತಾ 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 ಅಗ್ನಿ ಇಲ್ಲದಾಗಿ ಹೋಗ್ತದೆ. ಅರ್ಥ ಆಯ್ತಾ? ಅದು ಸೂಕ್ಷ್ಮ ಆಗಿ 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 ಅದು ಯಾವುದೋ ಒಂದು ಸ್ಥಿತಿಗೆ ಹೋಗಿ ತಲುಪ್ತದೆ. ಅದೇ ಅಗ್ನಿ ಕೆಳಮುಖವಾಗಿ ಆದ್ರೆ ಎಲ್ಲ ನಾಶ ಆಗುತ್ತೆ. ಕೆಳಮುಖವಾಗಿ ಅರಿಬೇಕಾದ್ದು ಜಲ ಮಾತ್ರ, ನೀರು ಮಾತ್ರ ಕೆಳಮುಖವಾಗಿ ಅರಿಬೇಕು. ನೀರು ಮೇಲ್ಮುಖವಾಗಿ ಆದ್ರೆ ಏನಾಗ್ಬೋದು? ಏನಾಗ್ಬೋದು? ನೀರು ಮೇಲ್ಮುಖವಾಗಿ ಆದ್ರೆ ಏನಾಗ್ಬೋದು? ಎಲ್ಲವೂ ಕಷ್ಟ, ಅನೇಕ ರೀತಿಯ ಸಮಸ್ಯೆಯನ್ನು ನೋಡ್ಬೇಕಾಗ್ತದೆ. ನೀರು ಮೇಲ್ಮುಖವಾಗಿ ಆದ್ರೆ, ನೀರು ಕೆಳಮುಖವಾಗಿ ಅರಿಯುವ ಕಾರಣ ಭೂಮಿ ಎಷ್ಟು ಚೆನ್ನಾಗಿರೋದು. ಭೂಮಿಯಿಂದ ನೀರು ಆವಿ ಆಯ್ತು ಅಂದ್ರೆ ಭೂಮಿಯಲ್ಲಿ ಎಂಥದಿಲ್ಲ ಅಲ್ಲ, ಎಲ್ಲ ಕ್ಷಾಮದಾನೆ, ಎಲ್ಲ ಬರಗಾಲದಾನೆ, ಎಲ್ಲ ಸಾವಿರ ವ್ಯಾಧಿಗಳಿದ್ದಾನೆ. ನೀರು ಆವಿ ಆದ್ರೆ ಎಂತ ಉಂಟು? ಆಗ ನೀರು ಆವಿ ಆಗುವ ವಿಚಾರ ಅಲ್ಲ, ನೀರು ಇರುವಂತ ವಿಚಾರ. ಆದ ಕಾರಣ ಅದು ಭೂಮಿಯ ನಡುವಲ್ಲಿ ಉಂಟು, ಭೂಮಿಯ ಸುತ್ತಲೂ ಉಂಟು. ಸಿಹಿ ನೀರು, ಉಪ್ಪು ನೀರು ಅಂತೇಳಿ. ಉಪ್ಪು ನೀರು ಈ ಪ್ರಪಂಚವನ್ನು ಗಟ್ಟಿ ಹಿಡಿದದ್ದು, ಸಿಹಿ ನೀರು ಮನುಷ್ಯರನ್ನು ಗಟ್ಟಿ ಹಿಡಿದದ್ದು. ಎಲ್ಲ ಜೀವರಾಶಿಗಳಿಗೆ ಒಳಿತಾಗಬೇಕು ಅಂದರೆ ಭೂಮಿಯನ್ನು ಗಟ್ಟಿ ಹಿಡಿದದ್ದು ಉಪ್ಪು ನೀರು.
ಅರ್ಥ ಆಯ್ತಾ? ಸಿಹಿ ನೀರು ಮನುಷ್ಯನನ್ನು ಗಟ್ಟಿ ಹಿಡ್ಕೊಂಡಿತ್ತು, ಉಪ್ಪು ನೀರು ಪ್ರಪಂಚವನ್ನು ಗಟ್ಟಿ ಹಿಡ್ಕೊಂಡಿತ್ತು. ಆಗ ಉಪ್ಪಿಂದ ತಾನೆ ಎಲ್ಲವೂ. ಉಪ್ಪಿಲ್ಲದೆ ಯಾವುದಿಲ್ಲಲ್ಲ. ಅದು ಯಾರು ಸೃಷ್ಟಿ ಮಾಡಿದ? ಅದು ಹೇಗೆ ಸೃಷ್ಟಿಯಾಯಿತು? ಉಪ್ಪು ಎಲ್ಲಿಂದ ಬಂತು? ಉಪ್ಪು ಎಲ್ಲಿಂದ ಬಂತು ಅಂದ್ರೆ ಚಂದ್ರನಿಂದ ಬಂತು. ಬೇಸ್, ಫೌಂಡೇಶನ್, ಈ ಭೂಮಿಯ ಒಂದು ಗಟ್ಟಿ ನಿಲ್ಲಲಿಕ್ಕೆ ಆ ಉಪ್ಪಿನ ಅಂಶ ಬಹಳ ಮುಖ್ಯ. ಈ ಭೂಮಿಯಲ್ಲಿ ಇಷ್ಟು ಎನರ್ಜಿ ಇರಲಿಕ್ಕೆ, ಈ ಭೂಮಿಯಲ್ಲಿ ಇಷ್ಟೆಲ್ಲ ಶಕ್ತಿ ಇರಲಿಕ್ಕೆ, ಭೂಮಿಯಲ್ಲಿ ಇಷ್ಟೆಲ್ಲ ಮಾಯೆಗಳು ಸೃಷ್ಟಿಯಾಗಲಿಕ್ಕೆ ಇದಕ್ಕೆ ಮೂಲ ಕಾರಣ ಆ ಉಪ್ಪಿನ ಅಂಶ. ಪ್ರೊಡಕ್ಷನ್ ಸಿಸ್ಟಮ್ ಖಂಡಿತವಾಗಿ, ಡೆಫಿನೆಟ್ ಆಗಿ. ಅರ್ಥ ಆಯ್ತು? ಎಷ್ಟು ಶಕ್ತಿ ಉಂಟು ಅಂತ ಹೇಳೋದು. ಅದನ್ನು ಪ್ರಕೃತಿಯನ್ನು ನಾವು ಬಿಡಿಸ್ತಾ ಹೋಗುವಾಗ ಒಂದೊಂದು ವಿಚಾರಗಳು ನಮಗೆ ತನ್ನಿಂತಾನಾಗಿ ಅರಿವಿಗೆ ಬರ್ತದೆ ಅಂತ ಹೇಳೋದು. ಇಲ್ಲಿ ಹುಡುಕ್ಲಿಕ್ಕೆ ಎಂಥದಿಲ್ಲ ಅಂತ ಹೇಳೋದು. ಇಲ್ಲಿ ಹುಡುಕುವಂಥ ವಿಚಾರ ಯಾವುದಿಲ್ಲ. ಇಲ್ಲಿ ಎಲ್ಲವೂ ರೆಡಿ ಮಾಡಿ ಕೊಟ್ಟಿದ್ದಾನೆ. ಅವ ಕೊಟ್ಟದ್ದನ್ನು ಸರಿಯಾಗಿ ನಡೆಸಿಕೊಂಡು ಹೋದ್ರೆ ಸಾಕು. ಆಯ್ತಾ? ಚಿತ್ರಮಲಂ ಗುರುವೇ ಶರಣ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.